ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಗಿಲ್ಲಿ ನಟ ಮತ್ತು ಅನುಶ್ರೀ ನಡುವಿನ ಹೊಸ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಏನಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯೊಳಗೆ ಜೋಡಿ ಹಕ್ಕಿಗಾಳಿಯಾಗಿ ಎಂಟ್ರಿ ಕೊಟ್ಟಂತಹ ಕಾವ್ಯ ಮತ್ತು ಗಿಲ್ಲಿ ನಟ ಅವರಿಬ್ಬರ ನಡುವೆ ಒಳ್ಳೆಯ ಸ್ನೇಹ, ಒಳ್ಳೆಯ ಒಂದು ಬಾಂಧವ್ಯ ಭಾಳ ಸಖತ್ತಾಗಿ ಇದೆ. ಎಲ್ಲಿವರೆಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರನ್ನ ದೂರ ಮಾಡಬೇಕು, ಇವರಿಬ್ಬರು ಜೋಡಿ ಸಖತ್ತಾಗಿಲ್ಲ ಅನ್ನುವ ಒಂದು ಪ್ರಶ್ನೆ ಇಲ್ಲ. ಬದಲಿಗೆ ಇವರಿಬ್ಬರ ಜೋಡಿ ಸಖತ್ತಾಗಿದೆ, ಇವರಿಬ್ಬರು ಭಾಳ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ಎಲ್ಲೂ ಕೂಡ ಬೆಡ್ಕೊಡ್ತಾ ಇಲ್ಲ ಈ ಜೋಡಿ ನಿಜ ಜೀವನದಲ್ಲಿಯೂ ಕೂಡ ಒಂದಾಗಿ ರಿಯಲ್ ಲೈಫ್ನ ಎಂಜಾಯ್ ಮಾಡಬೇಕು. ರಿಯಲ್ ಲೈಫ್ನಲ್ಲೂ ಇವರಿಬ್ಬರು ಹೀಗೆ ಇರಬೇಕು ಅಂತ ಜನ ಭಾಳ ಸಪೋರ್ಟ್ ಮಾಡ್ತಾಯಿದ್ರು. ಜನ ಸಪೋರ್ಟ್ ಮಾಡೋಕ್ಕಿಂತ ಮುಂಚೆ ಫಾಲೋ ಮಾಡ್ತಾಯಿದ್ರು ಇವರ ನಡವಳಿಕೆಗಳು, ಇವರ ಕಾಮಿಡಿಗಳನ್ನು. ಸೊ ಕೊನೆಗೂ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದರೂ ಕೂಡ ಇವರಿಬ್ಬರ ಸ್ನೇಹ ಹಾಗೆ ಉಳಿದುಬಿಟ್ಟಿದೆ ಸ್ನೇಹಿತರೆ. ಹಾಗಾಗಿ ಇವರಿಬ್ಬರನ್ನ ಒಂದು ಮಾಡಬೇಕು ಅಂತ ಜನ ಹಾಗೆ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲದರಲ್ಲೂ ಕೂಡ ಗಿಲ್ಲಿ ನಟ ಅನ್ನೋದು ಎಲ್ಲರ ಬಾಯಲ್ಲೂ ಕೂಡ ಬಂದುಬಿಟ್ಟಿದೆ. ಹಾಗಾಗಿ ಗಿಲ್ಲಿ ನಟ ಮತ್ತು ಕಾವ್ಯ ಮದುವೆ ಆಗಬೇಕು ಅನ್ನೋ ಒಂದು ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇರಬೇಕು. ಈ ವಿಚಾರವಾಗಿ ಸಂಬಂಧಪಟ್ಟಂತೆ ಇವತ್ತು ಏಕಾಏಕಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಆ್ಯಂಕರ್ ಅನುಶ್ರೀ ಅವರ ಮನೆಗೆ ಹೋಗಿದ್ದಾರೆ. ಸೊ ಯಾಕೆ ಹೋಗಿದ್ರು, ಏನಾಯಿತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯೊಳಗೆ ಇದ್ದಂಥ ಗಿಲ್ಲಿ ನಟ ಕಾವ್ಯ ಇವರಿಬ್ಬರನ್ನು ಅನುಶ್ರೀ ಅವರು ಕೂಡ ಫಾಲೋ ಮಾಡ್ತಾಯಿದ್ರು. ಇವರಿಬ್ಬರ ಕಾಮಿಡಿ ಅಂದರೆ ಅನುಶ್ರೀಗೆ ತುಂಬ ಇಷ್ಟ ಅಂತೆ. ಸೊ ಇವರಿಬ್ಬರು ನಿಜಕ್ಕೂ ಮದುವೆ ಆಗಿ ಅಂತ ಸ್ವತಃ ಅನುಶ್ರೀ ಅವರೇ ಕೂಡ ಹೇಳಿದರು. ಅದಕ್ಕೆ ಇವರಿಬ್ಬರು ಉತ್ತರ ಇಲ್ಲ ಅನ್ನೋದು ಬಂದಿತ್ತು. ಸದ್ಯ ಇವಾಗ ಇವರಿಬ್ಬರ ಜೋಡಿ ಸಖತ್ತಾಗಿದೆ, ನೀವಿಬ್ಬರು ಮದುವೆ ಮಾಡಿ, ನಾನು ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಇದೀಗ ಅನುಶ್ರೀ ಅವರು ಇವರಿಗೆ ಮಾತನ್ನು ಕೊಟ್ಟಿದ್ದಾರೆ. ಇದಕ್ಕೆ ಗಿಲ್ಲಿ ನಟ ಅವರು ಅನ್ನುವ ವಿಚಾರವನ್ನು ಇದೀಗ ಹೇಳಿರುವಂಥದ್ದು. ಸದ್ಯ ಇವರಿಬ್ಬರ ನಡುವೆ ಮುಂದಿನ ದಿನಗಳಲ್ಲಿ, ಮುಂದಿನ ಕ್ಷಣದಲ್ಲಿ ಕೂಡ ಇವರು ಮದುವೆ ಆಗುವ ಸಾಧ್ಯತೆ ಇದೆ. ಇಂತಹ ದೊಡ್ಡ ಸ್ಟಾರ್ ನಟರ ಸಪೋರ್ಟ್ ಈ ಇಬ್ಬರ ಜೋಡಿ ಮೇಲೆ ಇದ್ದರೆ ನಿಜಕ್ಕೂ ಮದುವೆ ಆಗೋದು ಖಂಡಿತ. ಅವರಿಬ್ಬರ ಕುಟುಂಬದವರು ಮುಂದೆ ನಿಂತರೆ ಇವೆಲ್ಲವೂ ಕೂಡ ಸಾಧ್ಯ. ಫ್ಯಾನ್ಸ್ ಅಂದ್ಕೊಂಡಂತೆ ಅವೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಜನ, ಫ್ಯಾನ್ಸ್ ಏನು ಅಂದ್ಕೊಂಡಿದ್ರು ಎಲ್ಲದಕ್ಕೂ ಕೂಡ ಕ್ಷಣನೇ ಒಂದು ಕಾಲವೇ ಉತ್ತರ ಕೊಡುತ್ತೆ. ಸೊ ಸದ್ಯ ಇವರಿಬ್ಬರ ಜೋಡಿ ದೇವರು ಕೂಡ ಮೆಚ್ಚಿಕೊಂಡಿದ್ದಾನೆ ಇವರಿಬ್ಬರ ಜೋಡಿಯನ್ನು. ಸೊ ಅಷ್ಟು ನಿಜವಾದ ಒಂದು ಒಳಗಿನ ಪ್ರೀತಿ ಅಂತಲೇ ಹೇಳ್ಬೋದು. ಹೊರಗಿನ ಪ್ರೀತಿ ಅಲ್ಲ, ಇದು ಒಳಗಿನ ಪ್ರೀತಿ. ಹಾಗಾಗಿ ದೇವರು ಕೂಡ ಇವರ ಪ್ರೀತಿಗೆ ಮನಸೋತಿ ಇವರಿಬ್ಬರನ್ನ ಒಂದು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾನೆ ಅಂತಲೇ ನಾನು ಅನ್ಕೊತೀನಿ. ಸದ್ಯ ಇವರಿಬ್ಬರು ಮುಂದಿನ ದಿನಗಳಲ್ಲಿ ಮದುವೆ ಆಗ್ತಾರಾ, ಇಲ್ಲ ಹಾಗೆ ಸುಮ್ಮನೆ ಮಾತಿಗೆ ಮಾತು ಅಲ್ಲಿಗೆ ಫ್ರೆಂಡ್ಶಿಪ್ ಆಗಿ ಇರೋಣ ಅನ್ನುವಂಥದ್ದನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಸದ್ಯ ಅನುಶ್ರೀ ಅವರೇ ಕೂಡ ಸಪೋರ್ಟ್ ಮಾಡಿದ್ದಾರೆ, ನೀವಿಬ್ಬರು ಮದುವೆ ಆಗಿ ಏನಾದ್ರು ಮನೆಯವ್ರ ಹತ್ರ ಮಾತನಾಡಬೇಕಾ ಅನ್ನೋದನ್ನು. ಸೊ ಈ ಜೋಡಿ ಕಂಡ್ರು ಕೂಡ ಅನುಶ್ರೀಗೆ ಇಷ್ಟ ಆಗಿದೆ, ಇವರಿಬ್ಬರ ಜೋಡಿಯನ್ನು ಸಪೋರ್ಟ್ ಮಾಡ್ತಾರೆ. ಸೊ ಕಾವ್ಯವರು ಕೂಡ ಇದರ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ ಗಿಲ್ಲಿ ನಟ ಮತ್ತು ಕಾವ್ಯ ಒಂದಾದರೆ ನಿಜಕ್ಕೂ ದೊಡ್ಡ ಮಟ್ಟದ ಕನ್ನಡ ಸಿನಿಮಾ ಇಂಡಸ್ಟ್ರಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆಯುತ್ತೆ. ಸೊ ಇವರಿಬ್ಬರು ಕೂಡ ಸ್ಟಾರ್ ಸೆನ್ಸೇಷನ್ ಆಗಿಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ಮಟ್ಟದ ಹೆಸರು ಮಾಡಿರುವಂಥದ್ದು ಗಿಲ್ಲಿ ಮತ್ತು ಕಾವ್ಯ. ಬಿಗ್ ಬಾಸ್ ಗೆದ್ದ ಬಳಿಕ ಗಿಲ್ಲಿಗೆ ಅದೃಷ್ಟದ ಲಕ್ಷ್ಮಿ ಒಲ್ದುಬಿಟ್ಟಿದೆ. ಅಲ್ಲಿಂದ ಇಲ್ಲಿವರೆಗೂ ಗಿಲ್ಲಿ ಫ್ರೀ ಇಲ್ಲ ಗಾಯ್ಸ್. ಏಕೆಂದರೆ ಫ್ರೆಂಡ್ಸ್, ಎಲ್ಲ ಕಡೆನೂ ಕೂಡ ಸಪೋರ್ಟ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಟ ಕೂಡ ಸಪೋರ್ಟ್ ಜಾಸ್ತಿ ಸಿಗ್ತಾ ಇದೆ. ಹಾಗಾಗಿ ವೀಕ್ಷಕರೇ, ಇವತ್ತೆಲ್ಲರೂ ಕೂಡ ಸಿಹಿ ಸುದ್ದಿಯನ್ನು ನೀವು ತಕ್ಷಣ ಏನು ಕೆಲವೇ ಗಂಟೆಗಳಲ್ಲಿ, ಕೆಲವೇ ದಿನಗಳಲ್ಲಿ ಒಂದು ಕ್ಷಣ ಸಿಗುತ್ತೆ. ಅಲ್ಲಿವರೆಗೂ ನೀವು ಕೂಡ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದೀರಿ, ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಗಿಲ್ಲಿ ಮತ್ತು ಕಾವ್ಯ ಒಂದಾಗಲೇಬೇಕು ಅನ್ನೋರಾದರೆ
ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಜೋಡಿಗೆ ಇನ್ನಷ್ಟು ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಇವರು ದೊಡ್ಡ ಮಟ್ಟದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಅಂತ ಈ ವಿಡಿಯೋದ ಮೂಲಕ ನಿಮ್ಮೆಲ್ಲರ ಒಂದು ಆಶೀರ್ವಾದದ ಮೂಲಕ ಹೇಳ್ತಾ ಇದ್ದೀನಿ. ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಗಿಲ್ಲಿ ಕಾವ್ಯ ಅಭಿಮಾನಿಗಳಿದ್ರೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಶೇರ್ ಮಾಡಿ, ಹಾಗೆ ತಪ್ಪದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.